ಹಲೋ, ಹೋ ಬೇರಾರ? ಹೌದು, ನಾನೇ. ಏನ್ ತೀರ್ಮಾನ ಮಾಡಿದೆ? ಆ ಕ್ಯಾಸೆಟ್ಗೆ ಎಷ್ಟು ದುಡ್ಡು ಕೊಡ್ಬೇಕು? ನನಗೆ ದುಡ್ಡು ಬೇಕಾಗಿಲ್ಲ. ಮತ್ತಿನ್ನೇನು ಬೇಕು? ನಿನ್ನ ಪಾಪಗಳ ಪರಿಹಾರ ಆಗ್ಬೇಕು. ನಿನ್ನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ಯೋ ಇಲ್ವೋ, ಆದ್ರೆ ಅದನ್ನ ಈಗ ಮಾಡು. ಏನ್ ಮಾಡ್ಬೇಕು? ಭಾರತ್ ಮಾತಾ ಅನಾಥಾಶ್ರಮ ಇದೆಯಲ್ಲ, ಹಾ, ಅದನ್ನ ನಾನೇ ಪರ್ಚೇಸ್ ಮಾಡ್ತಾ ಇದ್ದೀನಿ. ಮಾಡ್ಕೊಡ್ದು. ಅದು ಅದು ಅದ್ರ ಬದಲು 10 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಅದನ್ನ ಇಂಪ್ರೂವ್ ಮಾಡಬೇಕು. ಆಯ್ತು ಆಯ್ತು, ಮಾಡ್ತೀನಿ. ಇದು ಅನಾಥ ಮಕ್ಕಳ ಸೇವೆ ಆಯ್ತು, ಇನ್ನು ದೇವ್ರ ಸೇವೆ ಮಾಡ್ಬೇಕಲ್ಲ. ದೇವ್ರ ಸೇವೆನಾ? ಏನ್ ಮಾಡ್ಬೇಕು? ರಾಗಿ ಗುಡ್ಡದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡಬೇಕು. ಉರುಳು ಸೇವೆನಾ? ಓಹೋ, ಅಷ್ಟೇ ತಾನೇ? ಅಷ್ಟಕ್ಕೆ ಮುಗಿಲಿಲ್ಲ. ಅಲ್ಲಿಂದ ನೇರವಾಗಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿ 101 ಬಸ್ಕಿ ಹೊಡಿಬೇಕು. 101 ಬಸ್ಕಿನ? ಅದನ್ನ ನೀನು ವಿಡಿಯೋ ಕ್ಯಾಸೆಟ್ ಮಾಡಿ ನಮಗ್ ಕೊಟ್ರೆ ಈ ಕ್ಯಾಸೆಟ್ ನೀನು ಕೊಡ್ತೀನಿ. ಇಲ್ಲ, ಸಿಬಿಐ ಆಫೀಸರ್ಗಳ ಮನೆಗೂ ಈ ಕ್ಯಾಸೆಟ್ ಹಂಚ್ತೀನಿ. ಅಯ್ಯೋ, ಬೇಡ ಬೇಡ, ಆಯ್ತು, ನೀನ್ ಹೇಳ್ದ ಹಾಗೆ ಮಾಡ್ತೀನಿ. ಆದ್ರೆ ಅದಕ್ಕೆ ಮೊದಲು ನಿನ್ನ ಒಂದ್ಸಲ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಲ್ಲ. ನೇರವಾಗಿ ಭೇಟಿ ಮಾಡ್ತೀವಲ್ಲ, ಅವಾಗ ಗೊತ್ತಾಗುತ್ತೆ. ಅಪ್ಪಿ ತಪ್ಪಿ ಒಂದು ನಿಜ ಹೇಳ್ಬಿಟ್ಟೆ, ಆ ಕಾಳಿಂಗ ನಮ್ ಕೈಲಿ ಸಿಕ್ಬಿದ್ದ. ಶಂಕರ್, ನಿಮ್ಮ ಹೆಸರು ಹೇಳ್ಕೊಂಡು ಒಂದು ಬಾಟ ಬೀರು ಹೊಡೆದು ಬಿಡ್ತೀನಿ. ಗೋವಿಂದ 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 ಗೋವಿಂದ. ಸರಿಯಾಗಿ ತಗ್ಗಯ್ಯ. ಗೋವಿಂದ 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 ಗೋವಿಂದ. ಅಪ್ಪ ಆಂಜನೇಯ, ನನ್ನನ್ನ ಈ ಕಷ್ಟದಿಂದ ಪಾರು ಮಾಡಪ್ಪ. ನನ್ನ ಮಗನಿಂದ ಆದಷ್ಟು ಬೇಗ ನಾನು ಬಿಡುಗಡೆ ಆಗುವಾಗ ಮಾಡಪ್ಪ. ಆ ಕ್ಯಾಸೆಟ್ಟು ನನಗೆ ಸಿಗೋ ಹಾಗೆ ಮಾಡೋ ಅಪ್ಪ. ನಿನಗೆ ಉರುಳು ಸೇವೆ ಮಾಡ್ತೀನಪ್ಪ ತಂದೆ. ಇದು ಇಂಪಾರ್ಟೆಂಟು, ಸರಿಯಾಗಿ ತೆಗಿಯೋ. ಆಗ್ಲಿ ಸರ್. ಗೋವಿಂದ 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 ಆಂಜನೇಯ ಬರದ ಗೋವಿಂದ 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 ಗೋವಿಂದ. ಅಯ್ಯೋ, ಗೋವಿಂದ 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 ಗೋವಿಂದ. ಆ ಸಿಬಿಐ ಆಫೀಸರ್ ನಾಯಕ್ ಕೊಲೆ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಟಾಪ್ ಸೀಕ್ರೆಟ್ ಆಗಿರ್ಬೇಕು. ಅರೆ, ಅದು ನನಗೆ ಗೊತ್ತಪ್ಪ. ನಾನು ನಾಯಕರು ನೋಡಿದಾಗ ಅವ್ರ ಕೈಲಿ ಒಂದು ಬ್ಲೂ ಬಾಕ್ಸ್ ಇತ್ತು. ಕಾಳಿಂಗನಿಗೂ ನಾಯಕರಿಗೂ ಬಿಸಿ ಬಿಸಿಯಾಗಿ ಮಾತು ನಡೀತಾ ಇತ್ತು. ಮಾತಿನ ಮಧ್ಯೆ ಕಾಳಿಂಗ ನಾಯಕರು ಶೂಟ್ ಮಾಡ್ದ. ಅದು ನೋಡಿ ನಾ ಹೆದರ್ಕೊಂಡು ಓಡ್ದೆ. ಕಾಳಿಂಗ ನನ್ನ ಅಟ್ಟಿಸ್ಕೊಂಡು ಬಂದ. ಆಗ ಅವ್ರ ಕೈಲಿ ಅದೇ ಬ್ಲೂ ಬಾಕ್ಸ್ ಇತ್ತು. ಆ ಬ್ಲೂ ಬಾಕ್ಸ್ಗೋಸ್ಕರನೇ ಅವನವ್ರನ್ನ ಕೊಲೆ ಮಾಡಿರ್ಬೇಕು. ಅಂದ್ರೆ ಆ ಬಾಕ್ಸ್ ಅಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ ಕಾಣುತ್ತೆ. ಎಸ್, ಆಫೀಸರ್ ನಾಯಕ್ ಕೆಲವು ವ್ಯಕ್ತಿಗಳ ಮೇಲೆ ಸೀಕ್ರೆಟ್ ರಿಪೋರ್ಟ್ಸ್ ತಯಾರು ಮಾಡಿದ್ರು. ಜಗದೀಶ್, ಆ ಬಾಕ್ಸ್ ನ ಅವನಿಂದ ನಾವು ಹೊಡಿಬೇಕು. ಗುಡ್ ಐಡಿಯಾ. ಆಂಜನೇಯ ವರದ ಗೋವಿಂದ. ಸರಿಯಾಗಿ ಹೊತ್ತೋ. ಆಯಪ್ಪ, ಕ್ಯಾಸೆಟ್ ಎಕ್ಸ್ಚೇಂಜ್ ಮಾಡ್ಕೋತೀನಿ ಎಂದ, ಇನ್ನು ಫೋನ್ ಮಾಡ್ಲಿಲ್ವೇ? ಬಾಸ್, ನಿಮ್ಮನ್ನ ಯಾರು ಬೇಕು ಅಂತ ಫೂಲ್ ಮಾಡಕ್ ಫೋನ್ ಮಾಡಿದ್ರೆ? ನನ್ಗೆ ಯಾವನೋ ಫೂಲ್ ಮಾಡ್ತಾನೆ. ಬಾಸ್, ಇವತ್ತು ಏಪ್ರಿಲ್ 1 ಬಾಸ್. ಅಯ್ಯೋ ಅಯ್ಯೋ ಕಾಳಿಂಗ, ಅನ್ಯಾಯವಾಗಿ ಫೂಲ್ ಆಗ್ಬಿಟ್ಟೆ. ಕ್ಲಬ್ ಮ್ಯಾನೇಜರ್ಗೆ ಹೋಗಿ ನಾನು ಬಹಳ ಸುಸ್ತಾಗ್ಬಿಟ್ಟಿದ್ದೀನಿ, ಎಂಟರ್ಟೈನ್ಮೆಂಟ್ ಅರೇಂಜ್ ಮಾಡು ಅಂತ ಹೇಳು. ಆಗ್ಲಿ ಬಾಸ್. ಶಂಕರ್, ನಾನು ನನ್ನ ಸರ್ವಿಸ್ನಲ್ಲಿ ಎಷ್ಟೋ ಜನ ಕ್ರಿಮಿನಲ್ಸ್ನ ನೋಡಿದ್ದೀನಿ, ಆದ್ರೆ ಇಂಥ ಪ್ರಚಂಡ ನಾನು ನೋಡಿಲ್ಲ. ಇಂಥ ನೊಟೋರಿಯಲ್ಸ್ ಕ್ರಿಮಿನಲ್ಸ್ ಜುಟ್ಟಿಟ್ಕೊಂಡು ಆಟ ಆಡ್ತಿರೋ ಆ ಕಾಳಿಂಗ ನಿಜವಾಗ್ಲೂ ಕಿಂಗ್ ಆಫ್ ಕ್ರಿಮಿನಲ್ಸ್. ಈ ಫೈಲ್ಸ್ ಅಲ್ಲಿ ಇರೋರೆಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು. ಸರ್ಕಾರ ಸೂತ್ರನ ಇವ್ರುಗಳ ಕೈಲಿದೆ. ಇಂಥವ್ರ ಕೈಲಿ ನ್ಯಾಯ ಸಿಕ್ಕಿದ್ರೆ ನ್ಯಾಯ ಎಲ್ಲಿ ಉಳಿಯುತ್ತೆ? ಮಿಸ್ಟರ್ ಭೂಪತಿ, ಒಬ್ಬ ಜವಾಬ್ದಾರಿಯುತ ಬ್ಯಾಂಕ್ ಚೇರ್ಮನ್ ಬೇಜವಾಬ್ದಾರಿಯಿಂದ ಪಬ್ಲಿಕ್ ಹಣನ ಕಂಡುಕೊಂಡವರಿಗೆ ಶ್ಯೂರಿಟಿದಲ್ಲಿ ಯಾಕೆ ಲೋನ್ ಕೊಡ್ತಿದ್ದೀರಾ?
ಏನ್ ನೀವು ಮಾತಾಡ್ತಿರೋದು? ಆಧಾರ ಇಲ್ಲದೆ ಯಾರಿಗೂ ನಾವು ಹಣ ಕೊಟ್ಟಿಲ್ಲ. ಮೆಸರ್ಸ್ ಕಾಳಿಂಗ ಗ್ರೂಪ್ಗೆ ಕೋಟ್ಯಾಂತರ ರೂಪಾಯಿ ಸಾಲ ಕೊಟ್ಟಿದ್ದೀರಲ್ಲ, ಯಾವ ಆಧಾರದ ಮೇಲೆ ಕೊಟ್ರಿ? ಅದನ್ನ ಕೇಳೋದಕ್ಕೆ ನೀವ್ಯಾರು? ಈ ಫೈಲ್ನ ನೋಡಿ ಗೊತ್ತಾಗುತ್ತೆ. ನಿಮ್ಮ ಚರಿತ್ರೆ ಇರೋ ಈ ಫೈಲ್ ಇಟ್ಕೊಂಡು ಕಾಳಿಂಗ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದ. ಅದಕ್ಕೆ ಹೆದರ್ಕೊಂಡು ಕೋಟ್ಯಾಂತರ ರೂಪಾಯಿ ಹಣನ ನೀವು ಸ್ಯಾಂಕ್ಷನ್ ಮಾಡಿದ್ರಿ, ರೈಟ್? ನಿಮ್ಮ ಸ್ವಾರ್ಥಕ್ಕೋಸ್ಕರ ಹೀಗೆ ಪಬ್ಲಿಕ್ ಫಂಡ್ಸ್ ನ ದುರುಪಯೋಗ ಪಡಿಸ್ತಾ ಇದ್ದೀರಾ ಅಂತ ಸರ್ಕಾರಕ್ಕೂ ಜನಗಳಿಗೂ ಗೊತ್ತಾದ್ರೆ ಬೇಡಿ, ಗೊತ್ತಾಗದ್ ಬೇಡಿ ಸರ್. ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ಮೊದಲು ಆ ಕಾಳಿಂಗ ಗ್ರೂಪ್ ನ ಎಲ್ಲಾ ಎಸ್ಟಾಬ್ಲಿಷ್ಮೆಂಟ್ಸ್ ಬ್ಯಾಂಕ್ ಇಂದ ಅಟ್ಯಾಚ್ಮೆಂಟ್ ಅನ್ನು ಸೀಸ್ ಮಾಡಬೇಕು. ಅವನಿಗಿರೋ ಎಲ್ಲ ಫೈನಾನ್ಷಿಯಲ್ ಏಡ್ಸ್ನು ಫ್ರೀಸ್ ಮಾಡಬೇಕು. ಇವತ್ತೇ ಅವನ ಮೇಲೆ ಆಕ್ಷನ್ ತಗೊಳ್ತೀನಿ. ನಮ್ ಫರ್ಮ್ಸ್ನೆಲ್ಲ ಅಟ್ಯಾಚ್ ಮಾಡಿದಾರ. ಆ ಬ್ಯಾಂಕ್ ಚೇರ್ಮನ್ ಕೆಲಸ ಮಾಡಿಸಿದ್ದು. ವಾಟ್? ಬ್ಯಾಂಕ್ ಚೇರ್ಮನ್ ಮಾಡಿಸಿದಾನ? ಎಸ್ ಬಾಸ್. ಬ್ಲೂ ಬಾಕ್ಸ್ ಎಲ್ಲೋಯ್ತು? ಈಗ ಕಾಳಿಂಗ ಹಲ್ಲಕ್ಕಿದ್ದು ವಿಷ ಸರ್ಪ. ಇನ್ನ ಅವನ ಕತೆ ಮುಗೀತು. ಈ ಬಾಕ್ಸ್ ನ ಹುಡುಕಕ್ಕೆ ಅವನು ಶತಪ್ರಯತ್ನ ಪಡ್ತಾನೆ. ಈ ಬಾಕ್ಸ್ ಅಲ್ಲಿರೋ ಫೈಲ್ಗಳೇ ಅವನ ದಿವ್ಯಾಸ್ತ್ರಗಳು. ಈ ಬಾಕ್ಸ್ ನಮ್ಮ ಹತ್ರ ಇರೋ ಸುಳಿವು ಸ್ವಲ್ಪ ಅವನಿಗೆ ಸಿಕ್ಕಿದ್ರೆ ಸಾಕು, ನಮ್ಮನ್ನ ಬೇಟೆ ಆಡ್ದು ಬಿಡಲ್ಲ. ಈ ವಿಷಯ ನಮ್ಮಲ್ಲೇ ಇರಲಿ ಜಗದೀಶ್. ಅದರಲ್ಲೂ ಆ ಜಾನ್ಸನ್ಗೆ ಈ ವಿಷಯ ಗೊತ್ತಾಗಬಾರ್ದು. ಕರೆಕ್ಟ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಚಲಪತಿ ರಾವ್, ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಅಲಿಯಾಸ್ ಕಾಳಿಂಗ ದ ಕ್ರಿಮಿನಲ್. ಮಿಸ್ಟರ್, ನನ್ನ ಹತ್ರ ಹುಡುಗಾಟ ಆಡಿದ್ರೆ ಎಲ್ಲಿಂದ ಹೋಗೋದು? ನಿನ್ನ ಹೆಣ. ಹೆಣ ಯಾರಿಗ್ ಬೇಕು? ನನಗ್ ಬೇಕಾಗಿರೋದು ಹಣ. ವಿಷಯ ಏನು ಅಂತ ಹೇಳು. ನಿನ್ನ ಹಡಗು ಮುಳುಗೋಗ್ತಿದ್ಯಲ್ಲ, Shut up! ಈ ಕಾಳಿಂಗನ ಹಡಗು ಮುಳುಗೋದು ಅಷ್ಟು ಸುಲಭ ಅಲ್ಲ. ನಿನ್ನ ಜೀವನದಲ್ಲಿ ಬೀಸ್ತಾ ಇದ್ದ ತಂಗಾಳಿ ಬಿರುಗಾಳಿ ಆಗಿ ಈಗ ತೂಫಾನಾಗಿದೆ. ಅದಕ್ಕೆ ಕಾರಣ ಯಾರು ಅಂತ ನನಗ್ ಗೊತ್ತು, ನಿನಗ್ ಗೊತ್ತಿಲ್ಲ. ಅವ್ರು ಯಾರು, ಎಲ್ಲಿದ್ದಾರೆ, ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಬೇಕಾ? ಹಾಗಾದ್ರೆ ನನಗೆ ಹಣ ಬೇಕು. ಎಷ್ಟು ಬೇಕಾದ್ರೂ ಕೊಡ್ತೀನಿ. ಆದ್ರೆ ನೀನು ನಿಜ ಹೇಳ್ತಾ ಇದೀಯಾ ಅನ್ನೋದು ಯಾವ ಗ್ಯಾರಂಟಿ? ನಿನ್ನ ಹತ್ರ ಇದ್ದ ಒಂದು ಬ್ಲೂ ಬಾಕ್ಸ್ ಕಳ್ತನ ಆಗಿದೆ. ಅದರಲ್ಲಿದ್ದ ಫೈಲ್ಗಳಲ್ಲಿ ದೊಡ್ಡ ಮನುಷ್ಯ ಸೀಕ್ರೆಟ್ಸ್ ಇತ್ತು. ನೀನ್ ಅದನ್ನ ಇಟ್ಕೊಂಡು ಎಲ್ರನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ. ಈಗ ಅವ್ರು ಅದನ್ನ ಇಟ್ಕೊಂಡು ನಿನ್ನ ಆಡಿಸ್ತಾ ಇದ್ದಾರೆ. ಆಮ್ ಐ ಕರೆಕ್ಟ್? ಅವರು ನಿನ್ನ ಮೇಲೆ ಯುದ್ಧ ಸಾರಿದ್ದಾರೆ, ರಣಬೇರಿ ಬಾರಿಸ್ತಾ ಇದ್ದಾರೆ. ಯಾರು ಯಾರವರು? ಅಷ್ಟು ಸುಲಭವಾಗಿ ಹೇಳ್ಬಿಡ್ತೀನಾ? ಅವ್ರು ಯಾರು ಅಂತ ತಿಳ್ಕೋಬೇಕಾದ್ರೆ ಅದ್ರ ಬೆಲೆ 5 lakhs. ದಟ್ಸ್ ಆಲ್. ಓಕೆ, ಡನ್. ಹೇಳು ಯಾರು ಅಂತ. ಒಬ್ಬ ರೌಡಿ, ಒಬ್ಬ ಇನ್ಸ್ಪೆಕ್ಟರ್. ಅಷ್ಟೇ ತಾನೇ. ನನಗೆ ಅವರೆಲ್ಲ ಯಾವ ಲೆಕ್ಕ? ಅಲ್ಲೇ ನೀನು ಇಡುತ್ತಾ ಇರೋದು. ಯುದ್ಧ ಸಾರಿರೋ ಶತ್ರುವಿನ ಬಲಾಬಲ ತಿಳ್ಕೊಳ್ಳದೆ ಹೋದ್ರೆ ಸೋಲು ಖಂಡಿತ. ಅಂದ್ರೆ ಅರ್ಥವಾಗ್ಲಿಲ್ವಾ? ಚಾಣಕ್ಯ ನೀತಿ ಗೊತ್ತಿಲ್ಲ? ಮೊದಲು ತಿಳ್ಕೋಬೇಕಾಗಿರೋದು ಶತ್ರುವಿನ ವೀಕ್ನೆಸ್. ಏನವ್ರ ವೀಕ್ನೆಸ್? ಅದನ್ನ ತಿಳ್ಕೋಬೇಕಾದ್ರೆ ಇನ್ನೊಂದು 5 ಲಕ್ಷ. ದಟ್ಸ್ ಆಲ್. 5 10 ಲಕ್ಷ ಬೇಕಾದ್ರೂ ಕೊಡ್ತೀನಿ, ಬೇಗ ಹೇಳು. ಅಲ್ಲೇ ಇರೋದು ಡೇವಿಡಿನ ಟ್ರಂಪ್ ಕಾರ್ಡ್. ಮೊದಲು ಕ್ಯಾಶ್ ಕಣ್ ಮುಂದೆ ಬರ್ಲಿ, ಆಮೇಲೆ ಸೀಕ್ರೆಟ್ ನಿನ್ ಕಿವಿಗೆ ಬೀಳುತ್ತೆ. ಆಲ್ ರೈಟ್. ಅರೆ, ಇವನು ಇಷ್ಟು ಬೇಗ ಒಪ್ಕೋತಾನೆ ಅಂತ ಗೊತ್ತಿದ್ರೆ ಇನ್ನೂ ಹೆಚ್ಚಿಗೆ ಕೇಳ್ಬೋದಾಗಿತ್ತೆ. ಛೇ, ಡೇವಿಡ್, ಯು ಆರ್ ಅ ಫೂಲ್. 15 lakhs. ಈಗ ಹೇಳು. ಈಗ ಓಕೆ. ಶಂಕರ್ನ ವೀಕ್ನೆಸ್ ಸೆಂಟಿಮೆಂಟ್, ಅವನ್ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ. ಯಾರೋ ಅವಳ ಜೀವನನ ಹಾಳು ಮಾಡಿದಾರಂತ. ಅವಳು ಬುದ್ಧಿ ಭ್ರಮಣೆ ಆಗಿ ಹುಚ್ಚ ಆಸ್ಪತ್ರೆಯಲ್ಲಿದ್ದಾಳೆ. ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದೆ ಶಂಕರ್ನ ಗುರಿ. ಇನ್ನು ಆ ಇನ್ಸ್ಪೆಕ್ಟರ್ ಜಗದೀಶ್, ಕ್ರಿಮಿನಲ್ಸ್ಗೆ ಟೆರರ್ ಆಗಿದ್ದ ಅವನು ಕಾನೂನ್ಗೆ ಸಲಾಂ ಹೊಡೆದು ಪೊಲೀಸ್ ಕೆಲಸಕ್ಕೆ ರಿಸೈನ್ ಮಾಡಿ ಶಂಕರ್ ಜೊತೆ ಸೇರ್ಕೊಂಡಿದ್ದಾನೆ. ಈಗ ಅವರಿಬ್ಬರು ಕಣ್ಣು ನಿನ್ನ ಮೇಲಿದೆ. ದಟ್ಸ್ ಆಲ್. ನಾನು ಬಂದ ಕೆಲಸ ಮುಗೀತು. ಇನ್ನಾನು ಬರ್ಲಾ? ಥ್ಯಾಂಕ್ ಯು ವೆರಿ ಮಚ್. ಇನ್ನು ಏನಾದ್ರೂ ಹೆಚ್ಚಿಗೆ ಇನ್ಫಾರ್ಮೇಶನ್ ಇದ್ರೆ ಬಂದ್ ಹೇಳ್ತಾ ಇರಿ. ಇದಕ್ಕಿಂತಲೂ ಹೆಚ್ಚಿಗೆ ಹಣ ಕೊಡ್ತೀನಿ. ಓ ಶೋರ್ ಶೋರ್, ಯು ಆರ್ ಅ ನೈಸ್ ಮ್ಯಾನ್. ಬರ್ತೀನಿ.
ಬಾಯ್. ಈ ಕಾಳಿಂಗನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕ್ ಬಂದಿದ್ಯಾ? ಇವನು ಬಾಡಿನ ತಗೊಂಡು ಹೋಗಿ ತೆಂಗಿನ ತೋಟದಲ್ಲಿ ಹೂತಾಕ್ರೋ. ಓಕೆ ಬಾಸ್. ಯಾರು ನೀವು? ಇನ್ಸ್ಪೆಕ್ಟರ್ ಚಂದ್ರಕಾಂತ್ ಅವ್ರನ್ನ ನೋಡ್ಬೇಕಾಗಿತ್ತು. ಅವರು ಮನೆಯಲ್ಲಿ ಯಾರನ್ನೂ ನೋಡೋದಿಲ್ಲ. ಬೇಕಿದ್ರೆ ಸ್ಟೇಷನ್ಗೆ ಹೋಗಿ ನೋಡಿ. ಓಹೋ, ಕಾಳಿಂಗ, ಈ ಅಳಸ್ ನೋಡದೆ ಬಹಳ ದಿವಸ ಆಯ್ತು ಅಂತ ಹೇಳಿದಲ್ಲ, ಚಾಕ್ಲೇಟ್ ಕೊಡ್ಲಾ? ಕೊಡು ಕೊಡು. ಮರಿ, ಚಾಕ್ಲೇಟ್ ಬೇಕಾ? ನಂಗೆ ಬೇಡ. ಇದು ಸ್ಪೆಷಲ್ ಚಾಕ್ಲೇಟು, ತಿಂದ್ರೆ ಮಜಾ ಬರುತ್ತೆ. ಮರ್ಯಾದೆಗೆ ಇಲ್ಲಿಂದ ಹೋಗ್ತೀಯೋ ಇಲ್ಲ ನಮ್ ಡ್ಯಾಡಿಗೆ ಫೋನ್ ಮಾಡ್ಲಾ? ತಿಂದು ನೋಡು. ಛೀ. ಬೇಡ, ಹತ್ರ ಬರ್ಬೇಡ. ನಿನ್ ಕೈ ಮುಗಿತೀನಿ, ಮುಟ್ಬೇಡ ಡ್ಯಾಡಿ. ನೀವಾ ಇಲ್ಲಿಗೆ ಯಾಕೆ ಬಂದ್ರಿ? ಚಂದ್ರಕಾಂತ್, ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ಯಾ? ಸಮಾಜ ದ್ರೋಹಿಗಳಿಗೆ ಚಾರ್ಜ್ ಶೀಟ್ ಹಾಕಿ ಇನ್ನೇನ್ ಮಾಡ್ಬೇಕು? ಏನ್ ಮಾಡ್ಬೇಕಾ? ಹಲೋ ಮಿಸ್ಟರ್ ಶಂಕರ್. ಹಲೋ ಡಾಕ್ಟರ್, ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಹಲೋ. ಇವತ್ತು ನನ್ನ ತಂಗಿ ಬರ್ತದೆ. ಒಂದಿನದ ಮಟ್ಟಿಗೆ ಅವಳನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ತಾವು ಪರ್ಮಿಟ್ ಮಾಡಿದ್ರೆ ಆಗ್ಬಹುದು. ಫಂಕ್ಷನ್ ಮುಗಿದು ಕರ್ಕೊಂಡ್ ಬಿಟ್ಬಿಡಿ. ಓಕೆ ಓಕೆ, ಥ್ಯಾಂಕ್ ಯು. ಬರ್ತೀನಿ. ಸಿ ಡಾಕ್ಟರ್. ಶಾಂತಿ, ಶಾಂತಿ, ಏನಮ್ಮಾಯ್ತು? ಅವನ್ ಬಂದ ಯಾರು? ಯಾರುಮ್ಮ? ಚೆಂಡಾಳ ಬಿಡ್ಬೇಡ ಅಣ್ಣ. ಶಾಂತಿ, ಅವನ್ ಬಿಡ್ಬೇಡ ಅಣ್ಣ. ಶಾಂತಿ, ಹರಿಯಪ್ಪ ಡಾಕ್ಟರ್. ಶಾಂತಿ, ಶಾಂತಿ!
ಶಾಂತಿ ಶಾಂತಿ